ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶ್ರೀ ಟಿವಿ. ನಾನು ನಿಮ್ಮ ಪ್ರೀತಿಯ ಇಶಾಕ್ ಕಾಜಿ. ಮತ್ತೊಮ್ಮೆ ನಿಮ್ಮ ಜೊತೆಗೆ ನಾನು ಒಂದು ಒಳ್ಳೆಯ ವಿಷಯವನ್ನು, ಒಳ್ಳೆಯ ಒಂದು ಕಥೆಯನ್ನು ಹೇಳಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ. ಫ್ರೆಂಡ್ಸ್, ಆಫ್ಟರ್ 30 ವರ್ಷ ಆದಮೇಲೆ ಊರಿಗೆ ಹೋದೆ. ನಮ್ಮ ಊರಿನಲ್ಲಿ ನಾನು ಓದೇ ಇರೋದು ಪ್ರೈಮರಿ ಸ್ಕೂಲ್. ಅದರ ಮುಂದೆ ಹೋಗ್ತಾ ಇದ್ದೆ. ಆ ಸ್ಕೂಲ್ ನನಗೆ ಕೇಳ್ತು, ಹೇಗಿದೆಯಾ ನೀನು, ಹೇಗಿದೆಯಾ ನಿನ್ನ ಲೈಫಿನ ಪರೀಕ್ಷೆ, ಎಕ್ಸಾಮ್, ಹೇಗೆ ನಡೀತಾ ಇದೆ ಲೈಫ್ ಅಂತ ಕೇಳಿತು. ನಾನು ಅದಕ್ಕೆ ಆನ್ಸರ್ ಮಾಡಿದೆ, ನಮ್ಮ ಸ್ಕೂಲ್ಗೆ. ಪ್ರೈಮರಿ ಸ್ಕೂಲ್ ಅಂದರೆ ನೆನಪುಗಳ ಗ್ರಂಥಾಲಯ. ಮಧ್ಯಾಹ್ನ ಬಿಸಿ ಬಿಸಿ ಊಟ ಮಾಡುವಾಗ ಯಾವ ಜಾತಿ ಧರ್ಮ ಏನಿಲ್ಲ, ಎಲ್ಲ ಒಂದೇ ಸಮ ಕೂತ್ಕೊಂಡು ಊಟ ಮಾಡೋದು. ಆ ಸ್ಕೂಲ್ ಮೈದಾನ, ಅಲ್ಲಿ ಆಟ ಆಡ್ತಾ ಇರೋದು, ಅದು ತುಂಬ ಚೆನ್ನಾಗಿತ್ತು. ನಮ್ಮ ಟೈಮ್ ಅಥವಾ ನಮ್ಮ ಕಾಲದಲ್ಲಿ ಸ್ಕೂಲ್ ಫೀ ಕಟ್ಟೋದು ನಮ್ಮ ತಂದೆ ತಾಯಿಗೆ ಯಾವುದೇ ಥರದ್ದು ತಲೆನೋವು ಇರಲಿಲ್ಲ. ಯಾಕಂದರೆ ಸರ್ಕಾರಿ ಶಾಲೆ, ಗೌರ್ಮೆಂಟ್ ಸ್ಕೂಲ್, ಯಾವುದೇ ಥರದ್ದು ಫೀಸ್ ಇಲ್ಲ, ಏನಿಲ್ಲ. ಯಾವುದೇ ಥರದ್ದು ಮಾರ್ಕ್ಸ್ 90%, 99%, 80% ತೆಗೆಯೋದು ಏನು ಅವಶ್ಯಕತೆ ಅಥವಾ ಏನು ಬೇಕಾಗಿರಲಿಲ್ಲ. ಯಾಕಂದರೆ ಅದು ಹೇಳ್ಕೊಡ್ತಾ ಇರಲಿಲ್ಲ ನಮಗೆ ಸಂಸ್ಕಾರ, ಯಾವ ಥರ ಬಾಳಬೇಕು, ಯಾವ ಥರ ನಾವು ಮುಂದೆ ಹೋಗಬೇಕು, ಅದು ಹೇಳ್ಕೊಡ್ತಿದ್ರು. ಈಗ ಬರೀ ಮಾರ್ಕ್ಸ್, ನೀನು 99 ತಗೋ, ನೀನು 78 ತಗೋ, ನೀನು 85% ತಗೋ, ಅಷ್ಟು ತಗೋ, ಅದು ಇಂಜಿನಿಯರಿಂಗ್ ಸೀಟು, ಅದು ಇದು. ಈಗ ಭಾಳ ಗೊಂದಲ ಇದೆ ಲೈಫ್ನಲ್ಲಿ. ಆವಾಗ ವರ್ಷಕ್ಕೆ 2 ಎಕ್ಸಾಮ್ ಬರೋದು. ಅಂದರೆ ಸಿಕ್ಸ್ ಮಂತ್ ಆದಮೇಲೆ ಒಂದು ಮಿಡ್ ಟರ್ಮ್ ಅಂತಾರೆ, ಆಮೇಲೆ ಏನಿದೆ ಫೈನಲ್ ಎಕ್ಸಾಮ್. ಆ ಒಂದು 2 ಎಕ್ಸಾಮ್ಗೆ ಮಾತ್ರ ನಾವು ಪ್ರಿಪರೇಷನ್ ಮಾಡ್ತಿದ್ರು, ಅಥವಾ ಅದಕ್ಕೆ ನಾವು ಏನು ತಯಾರಿ ಮಾಡ್ತಿದ್ರು, ಓದೋದು ಬೆಳಗಿಂದ ಸಾಯಂಕಾಲ. ಆದರೆ ಜೀವನದಲ್ಲಿ, ಲೈಫ್ನಲ್ಲಿ ಬೆಳಗಿಂದ ಸಾಯಂಕಾಲ ತನಕ ಪ್ರತಿಯೊಂದು ಕ್ಷಣ ಒಂದೊಂದು ಎಕ್ಸಾಮ್. ಫೀಸ್ ಕಟ್ಟೋ ಮಕ್ಕಳದು, ಬಾಡಿಗೆ, ಅದು ಇದು, ಸಂಬಳ, ಬಾಸು, ಸಾಲ, ಬ್ಯಾಂಕ್ ಲೋನ್, ಡೈಲಿ ಎಕ್ಸಾಮ್ ಥರ. ಬಟ್ ಆದರೆ ಆ ಸ್ಕೂಲ್ನಲ್ಲಿ 5 ವರ್ಷ ನಮ್ಮ ಏಜ್ ಏನಿರುತ್ತೆ, ಫಸ್ಟ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್, ಫಿಫ್ತ್ ಸ್ಟ್ಯಾಂಡರ್ಡ್ ತನಕ, ಆ ಜೀವನನೇ ಜೀವನ ನಿಜವಾಗ್ಲೂ. ಯಾಕಂದರೆ ಆವಾಗ ನಮಗೆ ದುಡಿಯೋದು, ಅದರದ್ದು ಯಾವುದೇ ಥರದ ಜವಾಬ್ದಾರಿ ಇಲ್ಲ. ಬರೀ ಅಷ್ಟೇ ಊಟ ಮಾಡೋದು, ಆಟ ಆಡೋದು ಫ್ರೆಂಡ್ಸ್ ಜೊತೆಗೆ, ಒಂದು ಪೆನ್ಸಿಲ್ಗೋಸ್ಕರ, ಒಂದು ಚಾಕ್ ಪೆನ್ಸಿಲ್ಗೋಸ್ಕರ ಜಗಳ ಆಡೋದು, ಬೈಯೋದು, ಮತ್ತು ತಿರ್ಗಾ 1 ಅವರ್ ಆದಮೇಲೆ ಅವ್ರ ಜೊತೆಗೇ ಆಟ ಆಡೋದು, ಅವ್ರ ಜೊತೆಗೇ ಊಟ ಮಾಡೋದು. ಅದೆಲ್ಲ ಇವಾಗ ತುಂಬ ಮಿಸ್ ಮಾಡ್ತೀವಿ. ಒಂದು ಹಿಂದಿನಲ್ಲಿ ಗಾದೆ ಇದೆ, ಜಿಂದಗಿನ ಮಿಲೇಗಿ ದುಬಾರ. ಅಂದರೆ ಜೀವನ ಒಂದೇ ಸತಿ ಸಿಗೋದು, ಪದೇ ಪದೇ ಸಿಗಲ್ಲ. ಅದೇ ಥರ ಆ ಬಾಲ್ಯ ಏನಿದೆ, ಆ ಚೈಲ್ಡ್ಹುಡ್ಡು ಮತ್ತೆ ತಿರ್ಗಾ ಸಿಗಲ್ಲ. ಈ ನಡುವೆ ಮಕ್ಕಳು, ಈ ಕಾಲಿನ ಮಕ್ಕಳು ಬರೀ ಮೊಬೈಲು, ಟಿ ವಿ, ವಿಡಿಯೋ ಗೇಮ್ಸು, ಅದರಲ್ಲಿ ಬ್ಯುಸಿ ಇರ್ತಾರೆ. ಬಟ್ ಆದರೆ ನಮ್ಮ ಏಜ್ನಲ್ಲಿ, ನಮ್ಮ ಚಿಕ್ಕ ವಯಸ್ಸಿನಲ್ಲಿ ನಮಗೆ ಯಾವುದೇ ಥರದ್ದಿರಲಿಲ್ಲ. ಮಣ್ಣು, ಮರಳು, ಇಟ್ಟಿಗೆ, ಅದೇ ನಮ್ಮ ಜೀವನ. ಅದರಲ್ಲಿನೇ ಆಟ ಆಡೋದು. ಸ್ಕೂಲ್ನಲ್ಲಿ ಡಸ್ಟರು, ಪೆನ್ಸಿಲ್ ಜೊತೆ, ಪೆನ್ಸಿಲ್ ಇಟ್ಕೊಂಡು ಆಡೋದು, ಆ ಚಾಕ್ ಪೀಸ್ ಇಟ್ಕೊಂಡು ಆಡೋದು, ಇದೇ ನಮ್ಮ ಜೀವನ. ಸೊ ಆ ಜೀವನ ಎಲ್ಲರಿಗೂ ಅದು ತುಂಬ ಪ್ರೀತಿಯಾಗಿರೋದು ಒಂದು ಬಾಲ್ಯ. ಮತ್ತು ಅದು ಚೈಲ್ಡ್ಹುಡ್ ಏನಂತಾರಲ್ಲ, ಅದು ಭಾಳ ಅದ್ಭುತವಾದ ಒಂದು ಪ್ರೀತಿ ಇರುತ್ತೆ ಅದಕ್ಕೆ. ಅದು ಹಿಂದೆ ನಾವು ತಿರುಗಿ ನೋಡಿದ್ರೆ ಅದೆಲ್ಲ ನಮಗೆ ಕಾಣುತ್ತೆ. ಸೊ ಫ್ರೆಂಡ್ಸ್, ಈಗಲೂ ಎಲ್ಲರೂ ಏನು ಮಾಡಬೇಕು, ಆ ಒಂದು ಹಳೆ ನೆನಪು ಏನಿದೆ ಅಲ್ಲ, ಮತ್ತೆ ತಿರ್ಗಾ ಅದು ನೀವು ಇದು ಮಾಡಬೇಕಂದ್ರೆ ಒಂದೊಂದು ಸತಿ ನಿಮ್ಮ ಊರಿಗೆ ಹೋಗಬೇಕು. ಆ ಫ್ರೆಂಡ್ಸ್ನ ಜೊತೆ ಇರೋ ಫ್ರೆಂಡ್ಸ್ ಜೊತೆಗೆ ಮಾತಾಡಬೇಕು, ಸಂಪರ್ಕ ಮಾಡಬೇಕು. ಅದೇ ಲೈಫ್. ಇದೊಂದು ಸಣ್ಣ ಕಥೆ ಇವತ್ತಿಂದು. ಥ್ಯಾಂಕ್ ಯು.